ದೈಹಿಕ ಅಂಗವೈಕಲ್ಯ ಮಕ್ಕಳ ನೆರವಿಗೆ ಆಟೋಮೋಟಿವ್ ಆಕ್ಸೆಸ್ ಲಿಮಿಟೆಡ್ ಮತ್ತು ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಗಳ ನಡುವೆ ಪಾಲುದಾರಿಕೆಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಟೋಮೋಟಿವ್ ಆಕ್ಸೆಸ್ ಲಿಮಿಟೆಡ್ನ ಹಿರಿಯ ಜನರಲ್ ಮ್ಯಾನೇಜರ್ ವಿನಾಯಕ್ ವಿ ಭಟ್ ರವರು ಹಾಗೂ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಮಕ್ಕಳ ಮೂಳೆ ಶಸ್ತ್ರಚಿಕಿತ್ಸಕ ಸಲಹೆಗಾರ ಡಾಕ್ಟರ್ ಶ್ರೇಯಸ್ ಆಳ್ವರವರು ಮಾತನಾಡಿದರು. ನಾವು ಖಂಡಿತವಾಗ್ಲೂ ಈ ಮುಖವಾಗಿ ಕೆಲಸ ಮಾಡಬೇಕು ಅಂತ ಒಗ್ಗಟ್ಟಿನಿಂದ ಮನಸ್ಸಿಂದ ನಮ್ಮ ಸಂಸ್ಥೆ ನಿರ್ಧಾರ ಮಾಡಿ ನಮ್ಮ ನಿಲುವನ್ನ ಅವರಿಗೆ ತಿಳಿಸ್ತೇವೆ. ಮತ್ತೆ ಬರೀ ಸಂಸ್ಥೆ ದುಡ್ಡನ್ನು ಕೊಡೋದಲ್ಲದೆ ನಮ್ಮ ಎಂಪ್ಲಾಯೀಸ್ ಕೂಡ ಇದರಲ್ಲಿ ಭಾಗವಹಿಸಬೇಕು. ನಮ್ಮಲ್ಲಿ ಹೆಚ್ಚು ಕಡಿಮೆ 2,500 ಎಂಪ್ಲಾಯೀಸ್ ಇದ್ದಾರೆ. ಅವ್ರನ್ನೆಲ್ಲರೂ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ನಾವು ಕಳೆದ ತಿಂಗಳು ಒಂದು 5 ಕಿಲೋಮೀಟರ್ ವಾಕಥಾನವನ್ನು ಮಾಡಬೇಕು ಜೊತೆಗೆ ಸೇರ್ಕೊಂಡು. ಉದ್ದೇಶ ಏನಂತಂದ್ರೆ ನಮ್ಮ ಎಂಪ್ಲಾಯೀಸ್ ಕೂಡ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಹಣಕಾಸನ್ನ ಸಂಸ್ಥೆ ಕೊಟ್ಬಿಡ್ಬೋದು, ದೊಡ್ಡ ವಿಷಯ ಅಲ್ಲ. ಎಸ್ ಎ ಫ್ಯಾಮಿಲಿ ನಾವೆಲ್ಲ ಸೇರ್ ಮಾಡ್ಬೇಕು ಅಂತ ಬಂದಾಗ ಅವ್ರನ್ನು ಸೇರಿಸಿ ನಾವು ಆ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಮಾಡುತ್ತೆ. ಅಲ್ಲಿಂದ ಈಚೆಗೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಡಾಕ್ಟರ್ ಮಾತಾಡ್ತಾ ಇದ್ದಾರೆ, ಈಗಾಗಲೇ 5 ಪೇಷಂಟ್ಸ್ಗೆ 5 ಜನ ಮಕ್ಕಳಿಗೆ ಸರ್ಜರಿಯನ್ನ ಕಂಡಕ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಹಾಗಂತ ಬೇರೆ ತರ ಸರ್ಜರಿ ಆದ್ಮೇಲೆ ನಾಳೆ ಬೆಳಗ್ಗೆ ಸರಿ ಆಗುತ್ತೆ ನಮ್ಗೆ ಹಾಗಾಗಲ್ಲ. ಯಾಕಂದ್ರೆ ರಿಹ್ಯಾಬಿಲಿಟೇಷನ್ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಟೈಮ್ ಬೇಕಾಗುತ್ತೆ. ಸರಿಯಾಗಿ ಮತ್ತೆ ನಂತರ ಅವ್ರು ನಡ್ಕೊಂಡು ನಂತರ ಜೀವನ ನಡೆಸೋ ದಾರಿನಲ್ಲಿ ಆ ಎಲ್ಲ ಮಕ್ಕಳಿದ್ದಾರೆ ಅನ್ನೋ ಸಂತೋಷದಲ್ಲಿ ನಾವು ಆಟೋಮೋಟಿವ್ ಎಕ್ಸೆಲ್ ಸಂಸ್ಥೆ ಇದ್ದೀವಿ. ಮತ್ತೆ ಈ ಮುಖವಾಗಿ ನಾವು ಬಿಜಿಎಸ್ ಅಪ್ಲೋಡ್ ತುಂಬಾ ಆಭಾರಿಯಾಗಿದ್ದೀವಿ. ಇವತ್ತಿನ ಕಾಲದಲ್ಲಿ ದುಡ್ಡು ದೊಡ್ಡ ವಿಷಯ ಅಲ್ಲ, ದುಡ್ಡನ್ನ ಯಾರಾದ್ರೂ ಕೊಡ್ಬೋದು, ಏನಾದ್ರು ಮಾಡ್ಬೋದು. ಅದು ಸರಿಯಾಗಿ ಉಪಯೋಗ ಆಗಿ ಮತ್ತೆ ನಾವೊಂದು ಬಣ ತಗೋಬೇಕಲ್ಲಿ ವಾಕಥಾನ್ ಮಾಡ್ಬೇಕಾದ್ರೆ ಅಲ್ಲಿ ಬಂದಿರೋ ಮಕ್ಕಳು ಕೂಡ ನಂತರನೇ 5 ಕಿಲೋಮೀಟರ್ ಆರಾಮಾಗಿ ಅವರಷ್ಟಕ್ಕೆ ನಡ್ಕೊಂಡು ಹೋಗಲಾಗಬೇಕು. ಅದಕ್ಕೆ ಏನ್ ಬೇಕೋ ಅದನ್ನ ನಾವು ಸಹಕಾರ ಮಾಡ್ತೀವಿ. ಹಾಗೆ ಮಾಡೋ ಜವಾಬ್ದಾರಿ ನಿಮ್ದು ಅನ್ನೋದನ್ನ ನಂದು ಮತ್ತೆ ಅಪೋಲೋ ಮಧ್ಯೆ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಸಮಾಜದ ಇನ್ನೂ ಅನೇಕ ಮೂಲೆಗಳಿಂದ ಮೋಸಗಳಿಂದ ಈ ಮುಖವಾಗಿ ಹೆಚ್ಚಿನ ಬೆಂಬಲ ಬಿಜಿಎಸ್ ಕಾರ್ಯಕ್ರಮಕ್ಕೆ ಸಿಗಲಿ ಅನ್ನೋದು ನನ್ನ ಥ್ಯಾಂಕ್ ಯು. ಪೀಡಿಯಾಟ್ರಿಕ್ ಮತ್ತು ಮಕ್ಕಳ ಮೂಳೆಗಳ ತೊಂದರೆಗಳನ್ನ ನೋಡುವಾಗ ನಮ್ಮ ಹತ್ರ ಬರ್ತಾರೆ ಟ್ರೀಟ್ಮೆಂಟ್ಗೆ ಅಂತ. ವಾಪಸ್ ಹೋಗುವಾಗ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿಕ್ಕೆ ಅವ್ರ ಕೈಲಿ ಶಕ್ತಿ ಇರುವುದಿಲ್ಲ. ಹಾಗಾಗಿ ಏನಂದರೆ ನಮ್ಗೇನು ಅನಿಸುತ್ತೆ, ಒಂದು ಟ್ರೀಟ್ಮೆಂಟ್ ನಾವು ಮಾಡಿದರೆ ಒಂದು ಕೂತ್ಕೊಳ್ಳೋ ಮಗು ನಡಿಬೋದು, ಕುಂತ್ಕೊಂಡು ನಡೆಯೋ ಮಗು ಒಂದು ಸ್ವಲ್ಪ ಸರಿ ನಡಿಬೋದು, ಮಲಗಿರೋ ಮಗು ಎತ್ತು ಉಳ್ಕೋಬೋದು. ಅವ್ರ ಜೀವನದಲ್ಲಿ ಒಂದು 15-25% ಅಷ್ಟು ನಾವು ಅವ್ರ ಜೀವನದಲ್ಲಿ ವ್ಯತ್ಯಾಸ ಮಾಡ್ಬೋದು ಅನಿಸ್ತದೆ ಕೆಲವು. ಬಟ್ ಸಮ್ಟೈಮ್ಸ್ ಏನಾಗ್ತದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದ್ದೇ ಇರ್ತದೆ. ಫೈನಾನ್ಷಿಯಲ್ ಇಶ್ಯೂಸ್ ಖಾಲಿ ಆಪರೇಷನ್ ಮಾಡಿಸ್ಬೇಕಲ್ಲ, ಬರೀ ಆಪರೇಷನ್ ಮಾಡಿಸೋದಾದ್ರೆ ಏನೋ ಮಾಡಿಸ್ತಾರೆ. ಗೌರ್ಮೆಂಟ್ ಸ್ಕೀಮ್ಸು ಇದೆ, ಎಲ್ಲ ಮಾಡ್ತಾರೆ. ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಟಾಪ್ ಟು ಬಾಟಮ್ ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ. ಇವರು ತಂದೆ ತಾಯಿಗೆ ಅವ್ರ ಕೆಲಸ ಬಿಟ್ಕೊಡ್ಬೇಕು. ಒಂದು ಹಾಸ್ಪಿಟ್ಲಲ್ಲಿ ಇರ್ತಾರೆ, ಸರ್ಜರೀಸ್ ಮಾಡ್ತಾರೆ. ಸರ್ಜರೀಸ್ ಮಾಡಿದ ನಂತರ ಅದಕ್ಕೆ ಶೂಸ್ ಆಗಲಿ ಕ್ಯಾಲಿಪರ್ಸ್ ಆಗಲಿ ಅದರದ್ದು ಅರೇಂಜ್ಮೆಂಟ್ಸ್ ಮಾಡಬೇಕಾಗ್ತದೆ. ಅಥವಾ ನೆಕ್ಸ್ಟ್ ಸಮ್ಟೈಮ್ಸ್ ಫಿಸಿಯೋಥೆರಪಿ ಅರೇಂಜ್ಮೆಂಟ್ಸ್ ಮಾಡಬೇಕಾಗ್ತದೆ. ಎಲ್ಲೋ ರಿಹ್ಯಾಬ್ ಸೆಂಟರ್ಸ್, ಫ್ರೀ ರಿಹ್ಯಾಬ್ ಸೆಂಟರ್ಸ್ ಎಲ್ಲಿದೆ ಅದನ್ನು ಹುಡುಕಿ ಅವ್ರನ್ನ ಗೈಡ್ ಮಾಡಬೇಕಾಗ್ತದೆ. ಸೊ ಇಟ್ಸ್ ಅ ಲಾಂಗ್ ಪ್ರಾಸೆಸ್, ಸಣ್ಣ ಪ್ರಾಸೆಸ್ ಅಲ್ಲ, ಬರೀ ಆಪ್ರೇಷನ್ ಮಾಡಿ ಕಳಿಸ್ಕೊಂಡ ಪ್ರಾಸೆಸ್ ಅಲ್ಲ. ಸೊ ಅದರಿಂದಾಗಿ ಎಲ್ಲನೂ ಮಾಡಲಿಕ್ಕೆ ಯಾರಲ್ಲಿ ಫ್ರೀ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ, ಕಮ್ಮಿ ಕ್ರಾಯಾಗಿ ಮಾಡ್ತಾ ಇದ್ದಾರೆ, ಯಾರಲ್ಲಿ ಕಮ್ಮಿ ಕ್ರಾಯಾಗೆ ಶೂಸು ಇದೆಲ್ಲ ಸ್ಪ್ಲಿಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕಾಗ್ತದೆ. ಸೊ ಅದೆಲ್ಲ ನೋಡಿ ಆಗೋ ವರ್ಷಕ್ಕೆ ಏನಾಗ್ತದೆ, ಎಲ್ಲರ ಕೈಲೂ ಆ ಮೋಟಿವೇಶನ್ ಇರಲ್ಲ. ತಂದೆ ತಾಯಿ ಕಡೆ ನಾನು ದೇರ್ಸ್ ಅನದರ್ ಚೈಲ್ಡ್, ನಮ್ಮ ಮನೇಲಿ ಇನ್ನೊಂದು ಮಗು ಇದೆ, ಇನ್ನೊಂದು ಮಗು ನೋಡ್ಕೋಬೇಕು ನಾನು, ಈ ಒಂದು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಮಗು ಮೇಲೆ ಯಾಕೆ ನೋಡ್ತಾರೆ, ಚೆನ್ನಾಗಿರೋ ಮಗು ಮೇಲೆ. ಬಟ್ ನಮ್ಗೆ ಗೊತ್ತಿರ್ತದೆ ಈ ಮಗು ಮೇಲೆ ಸ್ವಲ್ಪ ಕೆಲಸ ಮಾಡಿದರೆ ಅಟ್ಲೀಸ್ಟ್ ಅವ್ರ ಮಗುನ ಸಮಾಜದೊಳಗೆ ಬಿಡ್ಬೋದು, ಸಮಾಜದೊಳಗೆ ಮುಂದೆ ಬಿಟ್ಟು ಅವ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಅಂತ ಒಂದು ಇದಿರ್ತದೆ, ಆಸೆ ಇರ್ತದೆ. ಸೊ ಅದರಿಂದಾಗಿ ಈ ಒಂದು ಇದನ್ನು ನಾವು ತೆಗೊಂಡಿದ್ದು. ಇನಿಷಿಯಲಿ ಐಡಿಯಾ ಏನಂದರೆ ಪ್ರತಿ ತಿಂಗಳು 5 ಮಕ್ಕಳನ್ನ ಆಪ್ರೇಟ್ ಮಾಡೋದು, ನೆಕ್ಸ್ಟ್ ಮಂತ್ ಇನ್ನೊಂದು 5 ಮಕ್ಕಳನ್ನ ತಗೊಂಡು ಆಪ್ರೇಟ್ ಮಾಡೋದು. ಒಟ್ಟಿಗೆ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಅವರೂ ಫ್ರೀ ಇರೋದಿಲ್ಲ. ಕೆಲವು ಸ್ಕೂಲ್ ರಜೆ ಇರೋದಿಲ್ಲ, ಕೆಲವು ತಂದೆ ತಾಯಿ ಫ್ರೀ ಇರೋದಿಲ್ಲ, ಕೆಲವು ತಂದೆ ತಾಯಿಗೆ
ಅಗ್ರಿಕಲ್ಚರ್ ಸೀಸನ್ ಇರ್ತದೆ, ಇದಿರ್ತದೆ, ಕೆಲಸಗಳಿರ್ತದೆ. ಸೊ ಅದೆಲ್ಲ ಇರೋದ್ರಿಂದ ನಾವು ಅವ್ರ ಟೈಮಿಗೆ ತಕ್ಕಂತೆ ನಾವು ಮಾಡ್ತಾ ಹೋಗ್ತೀವಿ. ಸೊ ಈ ಇಯರ್ಲಿ ಅವ್ರು ಪ್ರತಿ ತಿಂಗಳು ಮಾಡ್ತೀವಿ. ಯಾರಾದರೂ ಗೊತ್ತಿದ್ರೆ, ಯಾರಾದ್ರೂ ಅವಶ್ಯಕತೆ ಇದ್ದರೆ ಬಂದು ನಮ್ಮನ್ನು ಕಾಣಿ, ನಮ್ಮ ಕೈಗೆ ಏನು ಮಾಡ್ಲಿಕ್ಕಾಗುತ್ತೋ ಅದು ಮಾಡಿ. ಆಮೇಲೆ ಆಟೋಮೋಟಿವ್ ಎಕ್ಸೆಲ್ ಮುಂದೆ ಬಂದಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ಅವರು CSR ಫಂಡ್ಸ್ನಿಂದ. ಸೊ ಅದೇ ರೀತಿ ಬೇರೆ ಕಂಪ್ನೀಸು ಒಂದು ಮುಂದೆ ಬರಲಿ, ಸಮಾಜಕ್ಕೆ ಒಂದು ಡಿಫ್ರೆನ್ಸ್ ಮಾಡಲಿ ಅಂತ. 10 ವರ್ಷ ಆಗೈತೆ ನಡೀತಿಲ್ಲ. ಈಗ ನಮಗೆ ಅದೇ ನಾವು ಆಪ್ರೇಷನ್ ಮಾಡಿಸೋಕೆ ಇದು ಮಾಡಿಸಿ ಅಂತಂದ್ರು, ನಮ್ಮ ಕೈಲಿ ಆಗಲಿಲ್ಲ. ನಾವು ಪ್ರೈವೇಟ್ ಗ್ಯಾಸ್ ಕೆಲಸ ಮಾಡೋದು, ಅದರಿಂದ ಈಗ ಒಬ್ಬರು ಪರಿಚಯ ಆಗಿ ಇವರು ಶ್ರೇಯಸ್ ಸರ್ ಇವ್ರ ಕಡೆಯಿಂದ ನಮ್ಗೆ ಇವತ್ತು 8 ದಿನದಲ್ಲಿ ಆಪ್ರೇಷನ್ ಮಾಡಿದ್ದಾರೆ. ಅದರಿಂದ ಈ ಆಟೋಮೆಟಿಕ್ ಹಾಕ್ಸೋದು ಅಪೋಲೋ ಹಾಸ್ಪಿಟಲ್ ನನ್ನ ಧನ್ಯವಾದ. ರಂಗಸ್ವಾಮಿ ಹೋಗಿ ವಾಪಸ್ ಬಂದಿದ್ದೀನಿ. ಸರ್ ಆಪರೇಷನ್ ಮಾಡ್ಸಮ್ಮ, ಎಷ್ಟು ಸಲ ನಿಮ್ಗೆ ಹೇಳೋದು ಅಂತ ತುಂಬ ಸಲ ನನಗೆ ಬೈದಿದ್ದಾರೆ. ಅದು ನನಗೆ ಮಾಡ್ಸೋಕ್ಕಾಗಿಲ್ಲ. ನಮಗೆ ತುಂಬ ಕಷ್ಟ ಇತ್ತು, ಹಂಗಾಗಿ ಮಾಡ್ಸೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ. ಮತ್ತೆ ಸರ್ ಹತ್ರ ಮತ್ತೆ ಹೋಗಿದ್ದೀನಿ, ಮತ್ತೇನೂ ಬೈದಿದ್ದಾರೆ. ಸರಿ ಅಮ್ಮ, ಈ ಸರಿ ನಾನೇ ಮಾಡಿಸ್ಕೊಡ್ತೀನಿ, ನಮ್ಮ ಟೀಮ್ ಒಂದಿದೆ, ಆ ಕಡೆಯಿಂದ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಿಮ್ಮ ಜೊತೆಗಿರೋರು ಯಾರು ಇದ್ದರೆ ಹೇಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ವಿಕಾಸ್ ಅವ್ರದ್ದು ಹೇಳಿದೆ. ಪ್ಲಸ್ ನನ್ನ ಮಗನಿಗೆ ಇವಾಗ ಸರ್ಜರಿ ಮಾಡಿದ್ದಾರೆ. ಈ ಮುಂದಕ್ಕೆ ಅವ್ರು ಮಾಡಿಕೊಟ್ರೆ ನನಗೆ ಹೆಲ್ಪ್ ಆಗುತ್ತೆ. ತುಂಬ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕೆಂದರೆ ನಮ್ಗೆ ಮಾಡಿಸಿಲ್ಲ ಅಂದಿದ್ರೆ ಈಗ ನನ್ನ ಮಗ ಮೂಲೆಗೆ ಕುತ್ಕೊಬಿಟ್ಟಿರೋನು, ಅವ್ನಿಗೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಇದರಿಂದಾಗಿ ನನ್ನ ಮಗನ ಒಂದು ಸ್ವಲ್ಪ ಮುಂದೆ ತರ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ ಸರ್ಜರಿ ಮಾಡಿಸಿದ್ದೀವಿ. ನಡೀತಾನೆ ನಾನು ನಂಬಿಕೆ ಇದೆ ನನಗೆ. ನಾನು ನಡೆಯುವಷ್ಟಾದರೂ ನಾನು ಹೆಲ್ಪ್ ಮಾಡ್ತೀನಿ ಅವ್ನಿಗೆ. ಪ್ಲಸ್ ಇವ್ರಿಗೆ ನನಗೆ ಹೆಲ್ಪ್ ಮಾಡಿರೋ ನನ್ನ ಮಗನಿಗೆ ತುಂಬ ತುಂಬ ಧನ್ಯವಾದಗಳು ಹೇಳಿ. ನಿಜವಾಗ ದೇವ್ರು ನೋಡ್ತಾ ಇದ್ದೀವಿ ಅಂದರೆ ನಾವು ಅವ್ರ ಹುತ್ತ ನಾವು ನೋಡ್ತಾ ಇದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಮಗನ ಇವತ್ತು ಹೇಳೋಕ್ಕಾಗಲ್ಲ. ನನ್ನ ಮಗನ ನಾನು ಇವತ್ತು ಒಂದು ಅಟ್ಲೀಸ್ಟ್ ಇಷ್ಟು ಮಟ್ಟದಾರು ತಂದಿದ್ದೀನಿ ಅಂದರೆ ಈ ಥರ ಸಹಾಯ ಮಾಡಿರೋದ್ರಿಂದಲೇ ನಾನು ನನ್ನ ಮಗ ಮುಂದೆ ಬಂದಿರೋದು. ಅವ್ರಿಗೆ ಆಟೋಮೋಟಿವ್ ಎಕ್ಸೆಲ್ ಮತ್ತು ಅಪೋಲೋದವರಿಗೆ, ಶ್ರೇಯಸ್ ಸರ್ಗೆ ಎಲ್ರಿಗೂ ನನ್ನ ಧನ್ಯವಾದ.